ಇಮ್ರಾನ್ ಖಾನ್ ಒಂದು ಟ್ವೀಟ್ ಮಾಡಿದ್ದಾನೆ. ಭಾರತದ ದುಸ್ಸಾಹಸಕ್ಕೆ ಪ್ರತಿಕ್ರಿಯೆ ನೀಡುವಂತಹ ಸಾಮರ್ಥ್ಯ ನಮಗಿದೆ. ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮಾಡಿರುವಂತಹ ಟ್ವೀಟ್ ಇದು. ಪುಲ್ವಾಮಾ ಘಟನೆ ಸಂಭವಿಸಿದಾಗ ಭಾರತ ಸಾಕ್ಷ್ಯವನ್ನು ನೀಡಲಿಲ್ಲ. ಈಗ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ಅಟ್ಯಾಕ್ ಆಗಿದೆ. ಈಗಲೂ ಕೂಡ ಅವರ ಬಳಿ ಸಾಕ್ಷ್ಯ ಇಲ್ಲ. ಆದರೂ ಕೂಡ ಪಾಕಿಸ್ತಾನವನ್ನು ಗುರಿ ಮಾಡುವಂತಹ ಕೆಲಸ ಆಗ್ತಾ ಇದೆ ಅಂಥೇಳಿ ಜೈಲಿನಲ್ಲಿಯೇ ಕೂತ್ಕೊಂಡು ಆತ ಟ್ವೀಟ್ ಒಂದನ್ನು ಮಾಡಿರುವಂಥದ್ದು. ಈ ಮೂಲಕ ಪಾಕಿಸ್ತಾನದ ಒಂದಿಷ್ಟು ಜನರು ಏನಿದ್ದಾರೆ, ಮಂತ್ರಿಗಳು, ಮಾಜಿ ಪ್ರಧಾನಿಗಳು, ಅವರು ತಮ್ಮ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿರುವಂಥದ್ದು. ಕಳೆದ ಒಂದು ವಾರದಿಂದ ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರ ಬಳಿ ಏನೂ ಇಲ್ಲ, ಶಕ್ತಿ ಸಾಮರ್ಥ್ಯ, ಭಾರತದ ಎದುರಿಗೆ ಅವರು ಏನೂ ಅಲ್ಲದಿದ್ರೂ ಕೂಡ ಈ ರೀತಿಯ ಹೇಳಿಕೆ ಕೊಡೋದಕ್ಕೇನು ಕಡಿಮೆ ಇಲ್ಲ ಅನ್ನೋದನ್ನು ಮಗದೊಮ್ಮೆ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ NIA ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಭಯೋತ್ಪಾದಕರನ್ನು ಹುಡುಕಿ ಹುಟ್ಟಡಗಿಸುವಂತಹ ಕೆಲಸ ಕಾಶ್ಮೀರದ ಭಾಗದಲ್ಲಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಪರಮಾಧಿಕಾರಿ ಇದೆಯಲ್ಲ, ಅದು ಪಾಕಿಸ್ತಾನದ ಟೆನ್ಷನ್ ಅನ್ನು ಜಾಸ್ತಿ ಮಾಡಿಬಿಟ್ಟಿದೆ.